ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೇಮಾಸ್ ವರ್ಲ್ಡ್. ಓಕೆ, ನಾನು ಆಲ್ರೆಡಿ ಬೆಳಗ್ಗೆ ವಾಕಿಂಗ್ ಮುಗಿಸ್ಕೊಂಬಂದೆ 10ಕ್ಕೆ ಮುಗಿಸ್ಕೊಂಬಂದ್ಮೇಲೆ ಟೈಮ್ ಇತ್ತು. ಸೊ ಒಂದು 1 ಅವರು 45 ಮಿನಿಟ್ಸ್ ಎಕ್ಸಸೈಸ್ ಮಾಡಿದ್ರೆ ಆಯ್ತು ಅಂಥೇಳಿ ಎಕ್ಸಸೈಸ್ ಮಾಡ್ತಾಯಿದ್ದೀನಿ. ಈ ಎಲ್ಲ ಎಕ್ಸಸೈಸ್ಗಳು ಮಾಡೋದ್ರಿಂದ ನಮಗೆ ಚೆನ್ನಾಗಿ ಫ್ಯಾಟ್ ಲಾಸ್ ಆಗುತ್ತೆ, ಫ್ಯಾಟ್ ಬರ್ನ್ ಆಗುತ್ತೆ. ಇದರಿಂದ ಬಾಡಿ ಟೋನ್ ಆಗುತ್ತೆ, ನಮ್ಮ ಕೊಲೆಸ್ಟ್ರಾಲ್ ಲೆವೆಲ್ ಕಡಿಮೆ ಆಗುತ್ತೆ, ನಮ್ಮ ಎಲ್ಲ ಹೃದಯ ಸಂಬಂಧಿತ ಯಾವುದೇ ರೋಗಗಳು ನಮಗೆ ಬರೋದಿಲ್ಲ. ಹೀಗಾಗಿ ಕೊಲೆಸ್ಟ್ರಾಲ್ ಲೆವೆಲ್ ಕಡಿಮೆ ಆದರೆ ನಮ್ಮದು ರಕ್ತನಾಳಗಳಲ್ಲಿ ಹಾರ್ಟ್ ಅಟ್ಯಾಕು, ಹಾರ್ಟ್ ಪ್ರಾಬ್ಲಮ್ಸ್ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ. ನಾವು ಡೈಲಿ ಒಂದು 45 ಮಿನಿಟ್ಸ್ ವಾಕಿಂಗು, ಒಂದು 45 ಮಿನಿಟ್ಸ್ ಎಕ್ಸಸೈಸ್ ಮಾಡೋದ್ರಿಂದ ಇದೆಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ. ನಾನು ಯೂಶ್ವಲಿ ಈ ಎಕ್ಸಸೈಸ್ಗಳನ್ನ ಡೈಲಿ ಬೆಳಗ್ಗೆನೇ, ಕೆಲವೊಮ್ಮೆ ಮಧ್ಯಾಹ್ನ ಮಾಡುತ್ತೇನೆ. ಬಟ್ ಬೆಳಗ್ಗೆ ಮಾಡೋದ್ರಿಂದ ಖಾಲಿ ಹೊಟ್ಟೆಯಲ್ಲಿ ಭಾಳ ಉತ್ತಮ. ಪ್ರತಿದಿನದ ರೂಟೀನ್ ನಂದಿದು. ಬೆಳಗ್ಗೆ ಒಂದು 10K ಸ್ಟೆಪ್ಸ್ ಮಾಡ್ತೀನಿ. ಓಕೆ, ರಿಮೈನಿಂಗು ಒಂದು 45 ಮಿನಿಟ್ಸ್ ಬಿಟ್ಟು 1 ಅವರು ಎಕ್ಸಸೈಸ್ ಮಾಡ್ತೀನಿ. ಸ್ಟಾರ್ಟಿಂಗ್ ಯಾವಾಗಲೂ ವಾರ್ಮಪ್ ಮಾಡ್ಕೋಬೇಕು. ಓಕೆ, ಇಲ್ಲಾಂದರೆ ನಮ್ಮ ಮಸಲ್ ಟ್ವಿಸ್ಟ್ ಆಗೋ ಚಾನ್ಸಸ್ ಇರ್ತದೆ. ಎಲ್ಲದನ್ನ ಮಾಂಸಖಂಡಗಳು ಹಿಡ್ಕೊಳ್ಳೋದು, ಓಕೆ, ಒಂದು ಕಡೆ ನರ ಹಿಡ್ಕೊಳ್ಳೋದು, ಈ ಥರ ಎಲ್ಲ ಆಗುತ್ತೆ. ನಾವು ಸ್ವಲ್ಪ ಸ್ಟ್ರೆಚ್ಚಿಂಗು ವಾರ್ಮಪ್ಪು ಮಾಡಿಕೊಂಡು ಓಕೆ, ನಾನು ಈ ಎಕ್ಸಸೈಸ್ಗಳು ಮಾಡ್ತೀನಿ. ಇದಕ್ಕೆ ಸಿಟ್ಟಪ್ ಅಂತ ಕರಿತೀವಿ ನಾವು, ಉಟಂಗ್ ಬೈಟಿಂಗ್ ಅಂತೂ ಕರಿತೀವಿ ಕನ್ನಡದಲ್ಲಿ. ಓಕೆ, ಇದರಿಂದ ನಮಗೆ ಭಾಳ ಅನುಕೂಲ ಇದೆ. ಓಕೆ, ನಮ್ಮ ಕೆಳಗಿನ ಭಾಗದ ಹೊಟ್ಟೆ ಭಾಗ, ಕಾಲು, ಓಕೆ, ಮೊಣಕಾಲು ಮತ್ತು ತೊಡೆ, ಇದೆಲ್ಲದರಲ್ಲಿರೋ ಬರುವ ಎಲ್ಲ ಕೊಬ್ಬಿನಾಂಶವು ಕಡಿಮೆ ಆಗುತ್ತೆ. ಆದ್ದರಿಂದ ಇದನ್ನು ಡೈಲಿ ನಾವು 10 to 20 ಟೈಮ್ಸ್ ಮಾಡೋದ್ರಿಂದ ನಮ್ಮ ಕೈಗಳು ಅಂದರೆ ನಮ್ಮ ತೊಡೆಗಳು ಒಂಥರ ಟೋನ್ ಆಗಿ ಕಾಣುತ್ತೆ. ಮತ್ತು ಹಾಗೆ ಈ ಎಕ್ಸಸೈಸ್ ಮಾಡೋದ್ರಿಂದ ನಮ್ಮ ಸೊಂಟದ ಭಾಗದಲ್ಲಿರೋ ಬೊಜ್ಜು ಕರಗುತ್ತೆ, ಆರ್ಮ್ ಫ್ಯಾಟ್ ಕಡಿಮೆ ಆಗುತ್ತೆ, ತೋಳುಗಳ ಇದು ಕಡಿಮೆ ಆಗುತ್ತೆ. ನಾವು ಇದನ್ನು ಸಹ ಡೈಲಿ ಒಂದು 20 to 20 ರಿಪಿಟೇಷನು, 5 ಸೆಟ್ಟು, 3 ಸೆಟ್ಟು ಈ ಥರ ಮಾಡ್ಕೋತಾ ಇರಬೇಕು. ಈ ಎಲ್ಲ ಎಕ್ಸಸೈಸ್ಗಳನ್ನು ಡೈಲಿ ಮಾಡ್ತೀನಿ. ಓಕೆ, ಒಂದಿನ ವೇಟ್ ಲಿಫ್ಟಿಂಗ್ ಮಾಡ್ತೀನಿ, ಒಂದಿನ ಬಾಡಿ ವೇಟೆಡ್ ಮಾಡ್ತೀನಿ, ಒಂದಿನ ಓನ್ಲಿ ಕಾಮನ್ ಎಕ್ಸಸೈಸಸ್ ಮಾಡ್ತೀನಿ. ಓಕೆ, ಈ ಎಲ್ಲ ವ್ಯಾಯಾಮಗಳು ಒಂಥರ ಹೆಲ್ದಿ ವರ್ಸನ್ಸು. ನಾವು ಡೈಲಿ ರೂಟೀನಲ್ಲಿ ನಾವು ಹೀಗೆ ಅಳವಡಿಸ್ಕೋತಾ ಬಂದರೆ, ಸಪೋಸ್ ದಪ್ಪ ಇರೋರು ದಪ್ಪ ಇದ್ದವರು ತೆಳ್ಳಗಾಗ್ತಾರೆ. ಇದರಿಂದ ಬಹಳ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಮತ್ತು ಇದರಿಂದ ಕೆಲವೊಬ್ಬರಿಗೆ ಆಗ್ತಿರಂಗಿಲ್ಲ. ಓಕೆ, ಕೆಲವೊಬ್ಬರಿಗೆ ಗರ್ಭಧರಿಸೋಕೆ ಪ್ರಾಬ್ಲಮ್ ಆಗಿರ್ತದೆ. ಇವೆಲ್ಲ ಎಕ್ಸಸೈಸ್ಗಳು ಯೂಸ್ಫುಲ್ ಆಗುತ್ತೆ. ಇದು ಸ್ಟ್ಯಾಂಡಿಂಗ್ ಅಬ್ಡಮಿನಲ್ ಎಕ್ಸಸೈಸ್ ಅಂತ ಕರಿತೀವಿ. ಯಾರಿಗೆ ನಿಂತು ಮಾಡೋಕ್ಕಾಗಲ್ಲ, ಹೊಟ್ಟೆ ನೋವು ಅನ್ನೋರು ಈ ಥರ ಎದ್ದು ನಿಂತೇ ಮಾಡ್ಬೋದು. ಮೊಣಕಾಲನ್ನು ಕೈಗೆ ಹಚ್ಚಬೇಕು. ಕೈಗಳಿಗೆ ಹಚ್ಚೋದ್ರಿಂದ ಈ ಥರ ಲೋವರ್ ಹ್ಯಾಂಗ್ ಆಗಿರೋದು, ಇದು ಡೆಲಿವರಿ ಆದಿಂದ ಕೆಲವೊಬ್ಬರಿಗೆ ಹ್ಯಾಂಗ್ ಆಗಿರ್ತದೆ ಹೊಟ್ಟೆ ಭಾಗ, ಕೆಳಗಿನ ಹೊಟ್ಟೆ ಭಾಗ, ಅದು ಕಡಿಮೆ ಆಗುತ್ತೆ. ಓಕೆ, ಇದಕ್ಕೆ ನಾವು ಫ್ಲ್ಯಾಂಕ್ ವಾಕ್ ಅಂತಲೂ ಕರಿತೀವಿ. ಇದು ಭಾಳ ಯೂಸ್ಫುಲ್ಲು. ಓಕೆ, ಹನುಮದಂಡಾಸನ ಅಂತೇಳಿ ಅದರದ್ದು ಮಾಡಿಫೈ ವರ್ಷನ್ ಅಂತಲೂ ಕರಿಬೋದು. ಮಾಡಿಫೈ ವರ್ಷನ್ ಅನ್ನೋಕ್ಕಿಂತ ಇದು ಒಂಥರ ಆ ಲೆಕ್ಕದಲ್ಲಿ ಬರೋದಿಲ್ಲ, ಬಟ್ ಆ ಥರ ಮಾಡೋದ್ರಿಂದ ಯೂಸ್ ಆಗುತ್ತೆ. ಓಕೆ, ಇದನ್ನು ನಾನು ಯೂಶ್ವಲಿ ಸ್ಟಾರ್ಟಿಂಗ್ ಮಾಡೋಕ್ಕೆ ಬರ್ತಿದ್ದಿಲ್ಲ ನನಗೆ. ಈ ಥರ ಮಾಡೋದ್ರಿಂದ ಏನಾಗುತ್ತೆ, ಇದು ನಮಗೆ ಎಲ್ಲ ಬಾಡಿ ವೇಟ್ನ ನಾವು ಹೊಟ್ಟೆಯಲ್ಲಿ ಹಿಡಿದಿಟ್ಕೋತೀವಿ. ಕೈಯಲ್ಲೆಲ್ಲಿರುವ ತೋಳುಗಳಲ್ಲಿರೋದು ಫ್ಯಾಟೂ ನಮಗೆ ಬಿದ್ದು ಎಲ್ಲ ಈಸಿಯಾಗಿ ಫ್ಯಾಟ್ ಬರ್ನ್ ಆಗುತ್ತೆ. ಅದಕ್ಕಾಗಿ ಇದೊಂದು ಎಕ್ಸಸೈಸನ್ನ ನಾನು 10 ರಿಪಿಟೇಷನ್, ಸಮ್ಟೈಮ್ 20 ರಿಪಿಟೇಷನ್, 5 ಸೆಟ್ ಮಾಡ್ತೀನಿ. ನನಗೆ ಎಷ್ಟು ಸಾಧ್ಯ ಅಷ್ಟಾದರೂ ನಾನು ದಿನಾಲೂ ಈ ಎಕ್ಸಸೈಸ್ಗಳನ್ನು ಮಾಡುತ್ತೇನೆ. ಓಕೆ, ನೀವು ಈ ಥರ ಮಾಡ್ತಿದ್ರೆ ಒಳ್ಳೆಯದು. ಓಕೆ, ಇದರಿಂದ ಏನಾಗುತ್ತೆ, ಲೋವರ್ ಅಬ್ಡಮಿನಲ್ ಆ್ಯಕ್ಟಿವ್ ಆಗುತ್ತೆ. ಅಂದರೆ ಕೆಳಗಿನ ಹೊಟ್ಟೆ ಭಾಗ ಆ್ಯಕ್ಟಿವ್ ಆಗಿ ಮಸಲ್ಸ್ ಎಲ್ಲ ಫ್ಯಾಟ್ ಲಾಸ್ ಆಗುತ್ತೆ. ಇದು ಹೋಲ್ ಬಾಡಿ ಎಕ್ಸಸೈಸ್ ಅಂತಲೂ ಕರಿಬೋದು. ಎಲ್ಲ ಕೈ, ಕಾಲು ಮತ್ತು ಸೊಂಟದ ಭಾಗ, ಮೈ ಭಾಗ, ಹೊಟ್ಟೆ ಭಾಗ ಎಲ್ಲನೂ ಇದರಲ್ಲಿ ಇನ್ವಾಲ್ವ್ ಆಗೋದ್ರಿಂದ ಇದು ಈಸಿಯಾಗಿ ನಮಗೆ ವೆಯ್ಟ್ ಲಾಸಿಗೆ ಹೆಲ್ಪ್ ಆಗುತ್ತೆ. ಓಕೆ, ಈ ಎಲ್ಲ ಎಕ್ಸಸೈಸ್ಗಳು ನಾನು 10 to 20 ರಿಪಿಟೇಷನ್, ಒಂದು 5 ಸೆಟ್ ಮಾಡಿದ್ದೀನಿ, ನೋಡ್ಕೋಬೋದು. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಈ ಎಕ್ಸಸೈಸ್ ನನಗೆ ಭಾಳ ಯೂಸ್ಫುಲ್ ಆಗಿದೆ. ನಂದು ಹೊಟ್ಟೆ ಭಾಗ ಭಾಳ ಇತ್ತು, ಒಂದು 52 ಸೆಂಟಿಮೀಟರ್ ಇತ್ತು. 48 ಅಂದರೆ 52 ಸೆಂಟಿಮೀಟರ್ ಇದ್ದಿದ್ದು, ಇವಾಗ ನಾನು ಮಿನಿಮಮ್ 44, 46, 43 ಬರ್ತಾ ಇದ್ದೀನಿ.
ನಂದು ಓಕೆ, ನಾನು ಜೀನ್ಸ್ ನೀವು ಹಳೆ ವಿಡಿಯೋಗಳೆಲ್ಲ ನೋಡಿದರೆ ನಾನು ಜೀನ್ಸ್ ಪ್ಯಾಂಟದು ಬಟನ್ಸ್ ಬರ್ತಿದ್ದಿಲ್ಲ. ಓಕೆ, ಇವಾಗ ಈಸಿಯಾಗಿ ಹಾಕ್ಕೊಳ್ತಾ ಇದ್ದೀನಿ. ಜಸ್ಟ್ ಈ ಒಂದು ಎಕ್ಸಸೈಸು ಭಾಳ ಯೂಸ್ಫುಲ್ ಆಗಿದೆ ನನಗೆ. ಓಕೆ, ಇದು ಬ್ಯಾಕ್ ಫ್ಯಾಟ್ನು ಸಹ ಕಡಿಮೆ ಆಗುತ್ತೆ ಇದಕ್ಕೆ. ಸೊ ಇದನ್ನು ಸಹ ನಾನು ಇದನ್ನೊಂದು ಜಾಸ್ತಿ ಮಾಡ್ತೀನಿ. ಒಂದು 20 ರಿಪಿಟೇಷನ್ 5-6 ಸೆಟ್ಟು ಮಾಡ್ತಾ ಇರ್ತೀನಿ. ಓಕೆ, ನನ್ನ ಚಾನಲ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.